ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ವಾಂಗಿಬಾತು ಎಲ್ಲರ ಮನೆಯಲ್ಲೂ ರೆಗ್ಯುಲರ್ ಆಗಿ ಮಾಡ್ತಾರೆ. ನಾನು ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ವಾಂಗಿಬಾತು ಮಾಡ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಳ್ಳಿ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಬೇಕಾದರೆ ಶೇಂಗಾ ಬೀಜ ಹಾಕೋಬೋದು. ನಾನು ಶೇಂಗಾ ಬೀಜನೂ ಹಾಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ಹಸಿರುದು ಬದನೆಕಾಯಿ ಇರುತ್ತಲ್ಲ, ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ 1 ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಮೇನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಸ್ವಲ್ಪ ಇಂಗು ಹಾಕೊಳ್ಳಿ. ಆಮೇಲೆ ವಾಂಗಿಬಾತು ಇದಕ್ಕೆ ಸ್ವಲ್ಪ ಒಂದು ಹಿಸ್ಟ್ರಿ ಇದೆ. ಕರ್ನಾಟಕದಲ್ಲೇ ಹುಟ್ಟಿ ವಾಂಗಿಬಾತು ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ಮರಳಿ ಬಂದಾಗ ವಾಂಗಿಬಾತ್ ಅಂತ ಹೆಸರು ಚೇಂಜ್ ಆಯಿತು. ಅಂದರೆ ಕರ್ನಾಟಕದಲ್ಲೇ ಹುಟ್ಟಿ ವಾಂಗಿಬಾತು ಅಂದರೆ ನಾವು ಮುಂಚೆ ಅವಾಗ ಏನು ಕರಿತಿದ್ವಿ ಅಂದರೆ ಬದನೆಕಾಯಿ ಬಾತು ಅಂತ ಕರಿತಾ ಇದ್ವಿ. ಸೊ ಅದು ಮಹಾರಾಷ್ಟ್ರಕ್ಕೆ ಹೋಗಿ ಅವರು ಬದನೆಕಾಯಿಗೆ ವಾಂಗಿ ಅಂತ ಕರಿತಾ ಇದ್ರು. ಸೊ ಅಲ್ಲಿ ಹೋದಾಗ ಅದು ವಾಂಗಿ ಅಂತಂದು ವಾಂಗಿಬಾತು ಅಂತ ಹೇಳಿ ಮತ್ತೆ ನಮಗೆ ಕರ್ನಾಟಕಕ್ಕೆ ಬರುವಾಗ ಅದು ವಾಂಗಿಬಾತು ಅಂತ ಹೇಳಿ ರಿಟರ್ನ್ ಆಗಿ ಬಂತು. ನಮ್ದು ಕರ್ನಾಟಕದ ಫುಡ್ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಪದಾರ್ಥಗಳನ್ನು ಮತ್ತೆ ಫುಡ್ ಎಷ್ಟೊಂದು ರೆಸಿಪಿ ಇದಾವಲ್ಲ, ಸೊ ಅವನ್ನ ಬೇರೆ ಕಡೆಯಿಂದ ತಗೊಂಡು ಹೋಗಿ ಅವ್ರದೇ ಆದಂತ ಒಂದು ಹೆಸರಿಟ್ಟು ಮತ್ತೆ ವಿಭಿನ್ನ ಶೈಲಿಯಲ್ಲಿ ಅದನ್ನ ಹೆಸರನ್ನ ಬಿಂಬಿಸ್ತಾರೆ. ಸೊ ಅದೇ ರೀತಿಯಾಗಿ ವಾಂಗಿಬಾತನು ಅದೇ ಪದ್ಧತಿಯಲ್ಲಿ ರಿಟರ್ನ್ ಆಗಿ ಬಂತದ್ದು ವಾಂಗಿಬಾತು. ಇದು ವಾಂಗಿಬಾತು ಎಲ್ಲರ ಅಮ್ಮನ ಫೇವ್ರೇಟು, ಆಮೇಲೆ ಮಕ್ಕಳ ಫೇವ್ರೇಟು ಅನ್ಬೋದು ವಾಂಗಿಬಾತು. ಇದನ್ನ ಬೆಳಿಗ್ಗೆ ಟಿಫಿನಿಗೂ ಮಾಡ್ಬೋದು, ಮಧ್ಯಾಹ್ನ ಲಂಚಿಗೂ ಮಾಡ್ಬೋದು, ಆಮೇಲೆ ಡಿನ್ನರಿಗೂ ಮಾಡ್ಕೋಬಹುದು. ನಾವು 3 ಹೊತ್ತೂ ಬೇಕಂದ್ರೆ ಮಾಡ್ಕೋಬಹುದು. ನಾವು ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು. ಸ್ವಲ್ಪ ಅನ್ನ ಬೇಯಿಸಿ ಇಟ್ಕೊಂಡ್ರೆ ಆಯ್ತು. ನಾವು ಇಲ್ಲಿ ಏನು ಮಾಡೋಗಿಲ್ಲ, ಒಂದು ಬಾಣಲೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ, ಕಡಲೆ ಬೀಜ, ಉದ್ದಿನಬೇಳೆ, ಶೇಂಗಾ ಬೀಜ ಎಲ್ಲ ಹಾಕೊಂಡು ಕರಿಬೇವು, ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದು ಟೊಮೆಟೊ, ಕರಿಬೇವು ಸೊಪ್ಪು, ಎಣ್ಣೆಲಿ ಸ್ವಲ್ಪ ಹಾಕೊಳ್ಳಿ. ಅಂದ್ರೆ ಎಣ್ಣೆಲಿ ಫ್ರೈ ಆದ್ರೆ ಅದು ಇನ್ನೂ ಘಮ ಜಾಸ್ತಿ ಬರುತ್ತೆ. ಆಮೇಲೆ ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಗೆ ಹಾಕ್ತಾ ಇದೀನಿ. ಹಸಿ ಮೆಣಸಿನ್ಕಾಯಿನ ಏನು ಯೂಸ್ ಮಾಡ್ದವಲ್ಲ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಅಂದ್ರೆ ಉಪ್ಪು, ಹುಳಿ, ಖಾರ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವಾಂಗಿಬಾತು. ಇಲ್ಲಿ ಬೇಕಂದ್ರೆ ಹುಣಸೆ ಹಣ್ಣು ಹಾಕೋಬಹುದು. ನಾನು ಇಲ್ಲಿ ಟೊಮೆಟೊ ಹಾಕಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಅಷ್ಟೇ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಗೋಲ್ಡನ್ ಬ್ರೌನ್ ಆಲ್ಮೋಸ್ಟ್ ಆಗಿ ಈರುಳ್ಳಿದು ಕಲರು ಚೇಂಜ್ ಆಗಿಬಿಡತ್ತೆ. ನೋಡಿ, ಉದ್ದುದ್ದಾಗಿ ಹಸಿರ್ದು ಬದನೆಕಾಯಿ ಬರುತ್ತಲ್ಲ ಉದ್ದುದ್ದೊಂದು, ಅದು ವಾಂಗಿಬಾತಿಗೆ ಅಂತಾನೆ ಸ್ಪೆಷಲ್ಲು. ಸೊ ಅದನ್ನ ವಾಂಗಿಬಾತಿಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಯಾವ ಶೇಪಲ್ಲಿ ಬೇಕು ನೋಡಿ ಕಟ್ ಮಾಡಿಕೊಂಡು ನಾನು ಹಾಕೊಂಡಿದ್ದೀನಿ, ನೀವು ಹಾಕೋಬಹುದು. ಆಮೇಲೆ ಸ್ವಲ್ಪ 5 ನಿಮಿಷ ಅದನ್ನ ಮೆತ್ತಗಾಗಬೇಕು ಬದನೆಕಾಯಿ. ಸೊ ಅಲ್ಲಿವರೆಗೂ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಡಿ. ಸ್ವಲ್ಪ ನೀರು ಚುಮ್ಕುಸಿ, ಅಂದ್ರೆ ಸೀದೋಗ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ಬದನೆಕಾಯಿ ಸ್ವಲ್ಪ ಮೆತ್ತಗಾಗೋ ತನಕ ಸ್ವಲ್ಪ 2-3 ಚಿಮ್ಕಿ ಸ್ವಲ್ಪ ನೀರು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬದನೆಕಾಯಿನೂ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಆಗಿದೆ. ಎಂಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟಿಫಿನ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಹಾಕೋಬಹುದು. ಆಮೇಲೆ ವಾಂಗಿಬಾತು ಯಾವುದು ಬ್ರ್ಯಾಂಡ್ ಬೇಕಾದ್ರೆ ತಗೊಳ್ಳಿ, ನೀವು ಅಲ್ಲೇ ಮನೆಯಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ವಾಂಗಿಬಾತು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ವಾಂಗಿಬಾತ್ ಪೌಡ್ರನ್ನೇ ಹಾಕ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ವಾಂಗಿಬಾತ್ ಪೌಡ್ರಿಗೆ ಅಚ್ಕಾರದ ಪೌಡ್ರ್ ಎಲ್ಲ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆ ಮತ್ತೆ ಅಚ್ಕಾರದ ಪೌಡ್ರ್ ಏನು ಹಾಕ್ತಾ ಇಲ್ಲ. ಸೊ ಅದೇ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಅದೇ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿ, ಅದು ಸ್ವಲ್ಪ ತಣ್ಣಗಾದ ನಂತರ ಅನ್ನನ ಸ್ವಲ್ಪ ಬೇಗನೆ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಉದುರಾಗಿ ರೈಸ್ ಇತ್ತಂದ್ರೆ ಸೊ ಅದು ಕಲ್ಸಕ್ಕೆ ಚೆನ್ನಾಗಿ ಬರುತ್ತೆ. ತುಂಬಾ ಮೆತ್ತಗೆ ಆಗೋದು ಬೇಡ ರೈಸು.
ಇದು ಪಲ್ಯ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಈಗ ಎಷ್ಟು ರೈಸ್ ಬೇಕು ನೋಡಿಕೊಂಡು ಹಾಕೊಳ್ಳಿ. ಅದಕ್ಕೆ ಇಲ್ಲ ಸ್ಪೂನಿನ ಸಹಾಯದಿಂದನೂ ಕಲಿಸ್ಕೋಬಹುದು, ಇಲ್ಲ ಕೈಲೇ ಕಲಿಸಿದ್ರೆ ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಹರಡುತ್ತೆ. ಸೊ ಅದಕ್ಕೋಸ್ಕರ ಕೈಲಿನೂ ಕಲಿಸ್ಕೋಬಹುದು. ಇದಕ್ಕೆ ಸ್ಪೂನಿಂದನೂ ಕಲಿಸ್ಕೋಬಹುದು. ತುಂಬಾನೇ ರುಚಿಯಾಗುತ್ತೆ ವಾಂಗಿಬಾತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಬಿಸಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಸಿ ರುಚಿನ ಚಾನೆಲ್ನ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಸ್ವಲ್ಪ ನಾನು ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.